ನಾಗಮಂಗಲ ಗಲಭೆ ಕೇಸಲ್ಲಿ ಒಟ್ಟು 54 ಮಂದಿ ಜೈಲು ಸೇರಿದ್ದಾರೆ. ಜೈಲಲ್ಲಿರೋ ಆರೋಪಿಗಳ ಭೇಟಿಗೆ ಕುಟುಂಬಸ್ಥರು ಜೈಲಿಗೆ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರನ್ನ ಜೈಲಿಗೆ ಕರೆತಂದಿದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ಬಸ್ ಮೂಲಕ ಮಂಡ್ಯ ಕಾರಾಗೃಹಕ್ಕೆ ಅವರ ಕುಟುಂಬಸ್ಥರನ್ನ ಕರ್ಕೊಂಡು ಬಂದಿದ್ದಾರೆ. ಬದ್ರಿಕೊಪ್ಪಲಿನ ನಿವಾಸಿಗಳಿಗೆ ಸುರೇಶ್ ಗೌಡರು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂಥ ಗಲಭೆ ಕೇಸಲ್ಲಿ ಬಂಧನಕ್ಕೊಳಗಾಗಿರುವವರು ಜೈಲಲ್ಲಿರೋ ಯುವಕರು 6 ದಿನಗಳ ಬಳಿಕ ಅವರನ್ನ ಪೋಷಕರು ಭೇಟಿಯಾಗಿದ್ದಾರೆ. ಅವರಿಗೆ ಭೇಟಿಯಾಗೋದಕ್ಕೆ ಬದ್ರಿಕೊಪ್ಪಲಿನಿಂದ ಜೈಲಿಗೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆಯನ್ನ ಕೂಡ ಮಾಜಿ ಶಾಸಕ ಸುರೇಶ್ ಗೌಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, 54 ಮಂದಿ ಅರೆಸ್ಟ್ ಆಗಿರೋದು. ಅವರನ್ನ ಭೇಟಿಯಾಗೋದಕ್ಕೆ ಬಸ್ಸಲ್ಲಿ ಬರೋದಕ್ಕೆ ವ್ಯವಸ್ಥೆ ಮಾಡಿರೋದನ್ನು ನೋಡ್ತಾ ಇದ್ದೀರಿ. ಚಲುವರಾಯಸ್ವಾಮಿ ಹೇಳ್ತಾರೆ ಈ ಕೇಸಲ್ಲಿ ಅಮಾಯಕರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ. ಅಮಾಯಕರು ಅರೆಸ್ಟ್ ಆಗಿದ್ದಾರಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಹೌದು ಆಗಿದ್ದಾರೆ, ನೋಡೋಣ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ನಾವು ಅದನ್ನು ತೆಗೆದು ಹಾಕ್ತೀವಿ ಕೇಸು ಅಂತ ಹೇಳ್ತಾರೆ. ಬಟ್ ಈ ಕಷ್ಟಗಳಿಗೆಲ್ಲ ಅವರ ಬಳಿ ಏನಿದೆ ಪರಿಹಾರ? ಪಾಪ ಮನೆಯವರು ಯಾರೋ ಅಮಾಯಕರು ಅರೆಸ್ಟ್ ಆಗಿ ಜೈಲಲ್ಲಿದ್ರೆ ಅವರನ್ನ ಭೇಟಿ ಆಗೋದಕ್ಕೆ ಹೋಗಬೇಕು. ಆ ಕಣ್ಣೀರಿಗೆ ಚಲುವರಾಯಸ್ವಾಮಿ ಅವರ ಬಳಿ ಉತ್ತರ ಇದೆಯಾ? ಯಾರೋ ಒಬ್ಬ ಅಮಾಯಕ ಅರೆಸ್ಟ್ ಆಗಿ ಜೈಲು ಸೇರಿದ್ದಾನೆ ಅಂತ ಆದ್ರೆ ಅವರ ಮನೆಯವರ ಹಾಕಿರುವಂಥ ಕಣ್ಣೀರು, ಅವರು ಎದುರಿಸ್ತಾ ಇರುವಂಥ ಸಂಕಷ್ಟ, ಇದಕ್ಕೆ ಯಾರು ಉತ್ತರ ಕೊಡೋದು? ಕರೆಕ್ಟ್, ನೀವು ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಅವರ ಕೇಸ್ ತೆಗಿತೀವಿ ಅಥವಾ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಅವರನ್ನ ನಾವು ಆರೋಪಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಿವರೆಗಿನ ಒದ್ದಾಟ, ಅಲ್ಲಿವರೆಗಿನ ಸಮಸ್ಯೆ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ನಿಮ್ಮ ಆಪ್ತರು ಅಂತಾದ್ರೆ ಅಳೆದು ತೂಗಿ ಕೇಸ್ ಹಾಕ್ತೀರಿ. ನನ್ನ ಆಪ್ತ ಇರಲಿಲ್ಲ, ಅವರ ಮಗ ಇದ್ದ, ಮಗನ ಮೇಲೆ ಕೇಸ್ ಹಾಕ್ತೀವಿ. ಆಪ್ತ ಇರಲಿಲ್ಲ, ಉಳಿದವರಿಗೆ ಆ ಮಾನದಂಡ ಇಲ್ಲ. ಉಳಿದವರಿಗೆ ಯದ್ವಾ ತದ್ವಾ ಕೇಸ್ ಹಾಕಿ ಜೈಲಿಗೆ ಹಾಕೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ನಿಜಕ್ಕೂ ಬೇಸರ ಆಗುತ್ತೆ, ಯಾಕಂತಂದ್ರೆ ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಹೇಳ್ತಾರೆ ಅಮಾಯಕರು ಇದ್ದಾರೆ, ಹೌದು, ನೋಡೋಣ ಮುಂದಕ್ಕೆ ಅಂತ ಹೇಳ್ತಾರೆ ಚಾರ್ಜ್ ಶೀಟ್ ಸಂದರ್ಭದಲ್ಲಿ. ಬಟ್ ಈ ಒದ್ದಾಟಗಳಿಗೆ ಯಾರು ಜವಾಬ್ದಾರಿ? ಈ ಒದ್ದಾಟಗಳಿಗೆ ಚಲುವರಾಯಸ್ವಾಮಿ ಅವರಿಂದ ಉತ್ತರ ಇದೆಯಾ? ಖಂಡಿತ ರಕ್ಷತ್, ಈಗಾಗಲೇ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಅಮಾಯಕರು ಕೂಡ ಬಂಧನ ಆಗಿರೋದಂತೂ ಸತ್ಯ. ಅದನ್ನ ಖುದ್ದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಕೂಡ ಒಪ್ಕೊಂಡಿರುವಂತದ್ದು. ಇನ್ನು ಬದ್ರಿಕೊಪ್ಪಲಿನ ನಿವಾಸಿಗಳು ಸುಮಾರು 13 ಮಂದಿಯನ್ನ ಬದ್ರಿಕೊಪ್ಪಲು ಬಡಾವಣೆಯ ಯುವಕರನ್ನ ಬಂಧನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಅವರ ಪೋಷಕರು ಇವತ್ತು ಜೈಲಿಗೆ ಬಂದಿರುವಂತದ್ದು. ಅಂದ್ರೆ ತಮ್ಮ ಮಕ್ಕಳು ಈಗಾಗಲೇ ಬಂಧನ ಆಗಿ ಬರೋಬ್ಬರಿ 1 ವಾರ ಕಳೀತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅವರ ಪೋಷಕರು ತಮ್ಮ ಮಕ್ಕಳನ್ನ ನೋಡೋದಕ್ಕೆ ಇದೀಗ ಜೈಲಿನತ್ತ ಬಂದಿರುವಂತದ್ದು. ಮಾಜಿ ಶಾಸಕ ಸುರೇಶ್ ಗೌಡರ ನೇತೃತ್ವದಲ್ಲಿ ಬಸ್ನಲ್ಲಿ ಇದೀಗ ಅವರ ಕುಟುಂಬಸ್ಥರು ಅವರ ಮಕ್ಕಳನ್ನ ನೋಡೋದಕ್ಕೂ ಕೂಡ ಬಂದಿರುವಂತದ್ದು. ಇನ್ನು ಅವರ ಒಂದಷ್ಟು ಮಂದಿ ಕೂಡ ಮಾತನಾಡಿಸುವಂತ ಅವರ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಬಹಳಷ್ಟು ನೋವಿನಲ್ಲಿ ಕೂಡ ಇರುವಂತದ್ದು. ಅಂದ್ರೆ ಬರೋಬ್ಬರಿ 6 ದಿನಗಳಾಗಿದೆ ಅವರ ಬಂಧನ ಆಗಿ, ಇದೀಗ ನ್ಯಾಯಾಂಗ ಬಂಧನದಲ್ಲೂ ಕೂಡ ಅವರು ಇರುವಂತದ್ದು. ಅವ್ರನ್ನ ನೋಡೋದಕ್ಕೆ ಬಂದಿರುವಂತದ್ದು. ಇಲ್ಲಿ ಈ ಒಂದು ಎಲ್ಲಾ ವಿಚಾರಗಳನ್ನ ನೋಡೋದಾದ್ರೆ ಏನು ಸಚಿವ ಚಲುವರಾಯಸ್ವಾಮಿ ಏನಿದ್ದಾರೆ, ಆ ಚಲುವರಾಯಸ್ವಾಮಿಯರೇ ಖುದ್ದು ಒಪ್ಕೊಂಡಿದ್ದಾರೆ ಇದರಲ್ಲಿ ಅಮಾಯಕರು ಕೂಡ ಬಂಧನ ಆಗಿದೆ. ಅದು ಅವರನ್ನ ಚಾರ್ಜ್ ಶೀಟ್ ವೇಳೆಗೆ ಅವರನ್ನ ಆ ಒಂದು ಪಟ್ಟಿಯಿಂದ ಬಿಡುವಂತಹ ಕೆಲಸವೂ ಕೂಡ ಆಗುತ್ತೆ ಅಂತ ನಿಟ್ಟಿನಲ್ಲಿ ಈಗಾಗಲೇ ಕಾರಾಗೃಹಕ್ಕೆ ಬಂದಿರುವಂತದ್ದು. ಅಂದ್ರೆ ಈಗ ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಈ ಒಂದು ಜೈಲಿಗೆ ಅವರ ಏನು ಬಂಧನಕ್ಕೆ ಒಳಗಾಗಿರುವಂತಹ ಬದ್ರಿಕೊಪ್ಪಲು ಯುವಕರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. 3 ಗಂಟೆಯ ಬಳಿಕ ಅವರ ಭೇಟಿಗೆ ಅವಕಾಶವನ್ನು ಕೂಡ ಇದೀಗ ಜೈಲಾಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಬಸ್ನಲ್ಲಿ ಬಂದಂತಹ ಬದ್ರಿಕೊಪ್ಪಲಿನ ಜನರು ಇದೀಗ ಅವರ ಏನು ಯುವಕರನ್ನು ಕೂಡ ಅವರ ಮಕ್ಕಳನ್ನ ನೋಡೋದಕ್ಕೂ ಕೂಡ ಬಂದಿರುವಂತದ್ದು. ಇಲ್ಲಿ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳು ಮಾಡಿದಂತಹ ಒಂದು ಎಡವಟ್ಟಿಗೆ ದೊಡ್ಡ ಗಲಭೆ ಆಗಿದೆ. ಆ ಒಂದು ಗಲಭೆಯಲ್ಲಿ ಇದೀಗ ಅಮಾಯಕರು ಕೂಡ ಬಲಿಯಾಗಿರುವಂತದ್ದು. ಇದೀಗ ಸದ್ಯ ಆ ಕುಟುಂಬಸ್ಥರು ನೋವಿನಲ್ಲಿರುವಂತವರು ಅವರ ತಮ್ಮ ಮಕ್ಕಳನ್ನ ನೋಡೋದಕ್ಕೆ ಬಂದಿದ್ದಾರೆ. ತಮಗೆ ಆಧಾರವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಒಂದು ನೋವಿನ ನುಡಿಗಳನ್ನು ಕೂಡ ಮಾತನಾಡ್ತಾ ಇರುವಂತದ್ದು ಅವ್ರ ಪೋಷಕರು. ಸದ್ಯ ಮಾಜಿ ಶಾಸಕ ಸುರೇಶ್ ಗೌಡರು ಈ ಸ್ಥಳಕ್ಕೆ ಅವರನ್ನ ಕರ್ಕೊಂಡು ಬಂದು ಅವರನ್ನ ಭೇಟಿ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರಕ್ಷತ್. ಅಂದ್ರೆ ಈ ವಿಚಾರ ಮುಂದೆ ಯಾವ ರೀತಿ ಅವರನ್ನ ಅಮಾಯಕರು ಬಂಧನ ಆಗಿದ್ದಾರೆ, ಅವ್ರನ್ನ ಈ ಒಂದು ಪ್ರಕರಣದಿಂದ ಹೊರತರ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ರಕ್ಷತ್. ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.